ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಶ್ರೀ ಸಾಮಾನ್ಯರು ಬಳಸುವ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ. ಇದೇ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ವರಿಷ್ಠರಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಮಾಡಿದಾಗ ಬೀದಿಗಿಳಿದು ಪ್ರತಿಭಟನೆ ಮಾಡಲು ಮುಂದಾಗಿದ್ರು. ಆಡಳಿತ ಪಕ್ಷದಲ್ಲಿದ್ದಾಗಲೇ ವಿರೋಧ ಮಾಡಿದ್ರು. ಇವತ್ತು ಪೆಟ್ರೋಲ್ 3.50 ಪೈಸೆ ಹೆಚ್ಚಿಸಿ ಡೀಸೆಲ್ 3.80 ಪೈಸೆ ಏರಿಸಿದ್ದಾರೆ. ಅಂದ್ರೆ ಇದುವರೆಗೂ ಇವರ ಈ ಬೆಲೆ ಏರಿಕೆ ಮರ್ಮ ಏನೆಂಬುದು ತಿಳಿಯುತ್ತಿಲ್ಲ. ಜೊತೆಗೆ ಹಾಲಿನ ದರವನ್ನ ಒಂದು ಬಾರಿ 5 ರೂಪಾಯಿ ಹೆಚ್ಚಿಸಿ ಮತ್ತೊಮ್ಮೆ 4 ರೂಪಾಯಿ ಹೆಚ್ಚಿಸಿ ಒಟ್ಟು 9 ರೂಪಾಯಿಗಳಿಗೆ ಏರಿಕೆ ಮಾಡಿದ್ದಾರೆ. ನಾನು ಈಗಾಗಲೇ ಇದರ ಬಗ್ಗೆ ಸದನದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ. ಲಿಕ್ಕರ್ಗೆ 3 ಬಾರಿ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ. ಗ್ಯಾರಂಟಿಗೆ ಹಣವನ್ನ ಇವರ ಮನೆಯಿಂದ ತಂದು ಹಾಕುತ್ತಿಲ್ಲ. ಗಂಡಂದಿರ ತಲೆ ಒಡೆದು ಹೆಂಡತಿಗೆ ಕೊಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದಲ್ಲದೆ ರೈತರಿಂದ ಸಾರ್ವಜನಿಕರಿಂದ ಟ್ಯಾಕ್ಸ್ ರೂಪದಲ್ಲಿ ಹಣ ತೆಗೆದುಕೊಳ್ಳುತ್ತಿದ್ದಾರೆ. ಸರ್ಕಾರದಿಂದ ಅಭಿವೃದ್ಧಿಗೆಂದು ನಯಾ ಪೈಸೆ ಕೊಡುತ್ತಿಲ್ಲ. ಹಾಲಿನ ದರವನ್ನ ಹೆಚ್ಚಿಗೆ ಮಾಡಿ ರೈತರಿಗೆ ನೀಡುತ್ತಿಲ್ಲ. ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುತ್ತಿದ್ದಾರೆ. ರೈತರಿಗೆ ಹಾಲಿನ ಬೆಂಬಲ ಬೆಲೆಯನ್ನ 3 ತಿಂಗಳಿಂದ ನೀಡಿಲ್ಲ. ಇದು ಅನಿಷ್ಟ ಕೆಟ್ಟ ಸರ್ಕಾರ. ವರದಿ ಮಂಜುನಾಥ್ ಕೆ. ತುರುವೇಕೆರೆ.